यूक्रेन जंग से सुरक्षित लौटे 16 छात्रों की डीसी से मुलाकात। रूस यूक्रेन जंग के चलते बीजापुर के 16 स्टूडेंट सरकार और जिला प्रशासन की कोशिशों से सुरक्षित लौटने पर बीजापुर जिला कलेक्टर पी सुनील कुमार से मुलाकात की। इस दौरान डीसी ने तमाम छात्रों का हौसला बढ़ाते हुए इनके संघर्ष की सराहना की और आगे की पढ़ाई और रोशन मुस्तकबिल के लिए प्रशासन से जो बन पाएगा करने का विश्वास जताया। जिला कलेक्टर पी सुनील कुमार ने मुखांतर अथवा पत्रಗಳ ಮುಖಾಂತರ ಕಮ್ಯುನಿಕೇಟ್ ಮಾಡ್ತಾ ಇವರ ಫ್ಯೂಚರ್ ಏನು ಈಗ ಲಕ್ಕಿಲಿ ಕಮ್ ಔಟ್ ಅಲ್ಲಿಂದ ಅಂತ ಹೇಳಿ ಈಗ ಅವ್ರಿಗೆ ಫ್ಯೂಚರ್ ಏನಾಗಬೇಕು ಅಂತ ಒಂದು, ಎರಡನೇದು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡಿರುವ ಎಫರ್ಟ್ಸನ್ನು ಕೂಡ ಅವರು ಭಾಳ ಅಪ್ರಿಷಿಯೇಟ್ ಮಾಡಿ ನಿರಂತರ ಸಂಪರ್ಕದಲ್ಲಿದ್ದೀರಿ. ನಾವು ನಮಗೆ ಏನು ಸಮಸ್ಯೆ ಬಂದರೂ ಇನ್ಫಾರ್ಮೇಷನ್ ವಾಸ್ ವೆರಿ ಕ್ರಿಟಿಕಲ್ ಈ ಟೈಮ್ನಲ್ಲಿ. ಅದನ್ನು ಶೇರ್ ಮಾಡಲಿಕ್ಕೆ ಯಾವಾಗಲೂ ಅಡ್ಮಿನಿಸ್ಟ್ರೇಷನ್ ರೆಡಿ ಇತ್ತು, ಸ್ಟೇಟ್ ಗೌರ್ಮೆಂಟ್ ಹಾಗೆಯೇ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ರೆಡಿ ಇತ್ತು. ಹಾಗಾಗಿ ನಮ್ಮ ಮಕ್ಕಳೆಲ್ಲ ಸೇಫಾಗಿ ಬಂದಿದ್ದಾರೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅವ್ರನ್ನ ಅನ್ನೋದು ನಮಗೆ ಬೇರೆ ಬೇರೆ ಫೋರಮ್ಸಲ್ಲಿ ಕೇಳುವುದಾಗಿದೆ. ಹಾಗಾಗಿ ನಾನು ಎಲ್ಲರಿಗೂ ಒಂದು ಬಾರಿ ಕರೆದು ಮಾತಾಡಿದರೆ ಸರಿ ಇರ್ತದೆ ಅಂತೇಳಿ ಸ್ಟೂಡೆಂಟ್ಸ್ ಮತ್ತು ಅವ್ರ ಪೇರೆಂಟ್ಸನ್ನು ನಾವು ಇವತ್ತು ಕರೆದಿದ್ದೇವೆ. ಇವಾಗ ಅವರು ಕೇಳುವುದು ಜಿಲ್ಲೆಯಲ್ಲಿರುವ 16 ಸ್ಟೂಡೆಂಟ್ಸ್ ಯುಕ್ರೇನ್ ಇಂದ ಬಂದಿರುವವರು 16 ಸ್ಟೂಡೆಂಟ್ಸ್ ಇದ್ದಾರೆ. ಎಲ್ಲರೂ ನಿನ್ನೆವರೆಗೆ 16 ಜನನು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಸೊ ಅವರ ಪೇರೆಂಟ್ಸ್ ಕೂಡ ಹಿಂದೆ ಕೂಡ ನಾವು ಮೀಟಿಂಗ್ ಮಾಡಿದ್ದೇವೆ. ಪ್ರತಿಯೊಂದು ಫ್ಯಾಮಿಲಿನ ಕೂಡ ನಾವು ರೀಚ್ ಔಟ್ ಆಗಿದ್ದೇವೆ ಹಿಂದೆ. ಸೊ ಇದರಲ್ಲಿ ಪೇರೆಂಟ್ಸ್ ನನಗೆ ಡೈಲಿ ಒಬ್ಬರಿಬ್ಬರು ನನಗೆ ದೂರವಾಣಿ ಮುಖಾಂತರ ಅಥವಾ ಪತ್ರಗಳ ಮುಖಾಂತರ ಕಮ್ಯುನಿಕೇಟ್ ಮಾಡ್ತಾ ಇವರ ಫ್ಯೂಚರ್ ಏನು ಈಗ ಲಕ್ಕಿಲಿ ಕಮ್ ಔಟ್ ಅಲ್ಲಿಂದ ಅಂತ ಹೇಳಿ ಈಗ ಅವ್ರಿಗೆ ಫ್ಯೂಚರ್ ಏನಾಗಬೇಕು ಅಂತ ಒಂದು, ಎರಡನೇದು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡಿರುವ ಎಫರ್ಟ್ಸನ್ನು ಕೂಡ ಅವರು ಭಾಳ ಅಪ್ರಿಷಿಯೇಟ್ ಮಾಡಿ ನಿರಂತರ ಸಂಪರ್ಕದಲ್ಲಿದ್ದೀರಿ. ನಾವು ನಮಗೆ ಏನು ಸಮಸ್ಯೆ ಬಂದರೂ ಇನ್ಫಾರ್ಮೇಷನ್ ವಾಸ್ ವೆರಿ ಕ್ರಿಟಿಕಲ್ ಈ ಟೈಮ್ನಲ್ಲಿ. ಅದನ್ನು ಶೇರ್ ಮಾಡಲಿಕ್ಕೆ ಯಾವಾಗಲೂ ಅಡ್ಮಿನಿಸ್ಟ್ರೇಷನ್ ರೆಡಿ ಇತ್ತು, ಸ್ಟೇಟ್ ಗೌರ್ಮೆಂಟ್ ಹಾಗೆಯೇ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ರೆಡಿ ಇತ್ತು. ಹಾಗಾಗಿ ನಮ್ಮ ಮಕ್ಕಳೆಲ್ಲ ಸೇಫಾಗಿ ಬಂದಿದ್ದಾರೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅವ್ರನ್ನ ಅನ್ನೋದು ನಮಗೆ ಬೇರೆ ಬೇರೆ ಫೋರಮ್ಸಲ್ಲಿ ಕೇಳುವುದಾಗಿದೆ. ಹಾಗಾಗಿ ನಾನು ಎಲ್ಲರಿಗೂ ಒಂದು ಬಾರಿ ಕರೆದು ಮಾತಾಡಿದರೆ ಸರಿ ಇರ್ತದೆ ಅಂತೇಳಿ ಸ್ಟೂಡೆಂಟ್ಸ್ ಮತ್ತು ಅವ್ರ ಪೇರೆಂಟ್ಸನ್ನು ನಾವು ಇವತ್ತು ಕರೆದಿದ್ದೇವೆ. ಇವಾಗ ಅವರು ಕೇಳುವುದು ಕೆಲವರು ಇಲ್ಲೇ ಸರ್ಕಾರಿ ಕಾಲೇಜುಗಳಲ್ಲೇ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೆಲವರು, ಇನ್ನು ಕೆಲವರು ಎಲ್ಲಾದರೂ ಸರಿ ಅಂದರೆ ಏನು ಫೀಸ್ ಏನಿದೆ ಅಲ್ಲಿ ಏನು ಕಟ್ಟಿದ್ದಾರೆ ಅದೇ ಲೆಕ್ಕದಲ್ಲಿ ನಾವು ಮಾಡಲಿಕ್ಕೆ ಇಲ್ಲಿ ಯಾವುದೇ ಒಂದು ಪ್ರೈವೇಟ್ ಕಾಲೇಜ್ ಇದ್ದರೂ ಕೂಡ ನಾವು ಅಲ್ಲಿ ಅಡ್ಮಿಷನ್ ಕೊಡಿಸ್ಲಿಕ್ಕೆ ರೆಡಿ ಇರ್ತೇವೆ. ಆಮೇಲೆ ಯಾರು ಯಾವ ಸೆಮಿಸ್ಟರ್ನಲ್ಲಿ ಓದ್ತಾ ಇದ್ದಾರೆ ಅದೇ ಸೆಮಿಸ್ಟರ್ನಲ್ಲಿ ಜಾಯ್ನ್ ಆಗಲಿಕ್ಕೆ ಇವರು ರೆಡಿ ಇದ್ದಾರೆ ಅನ್ನೋದು. ಆಮೇಲೆ ನಮ್ಮ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಅವರ ಡಿಮಾಂಡ್ಸ್ ಏನಿದೆ ತರಲಿಕ್ಕೆ ಕೇಳಿದ್ದಾರೆ. ಈಗ ಅವರು ನಮಗೆ ಒಂದು ಮೆಮೊರಾಂಡಮ್ ಕೂಡ ಕೊಡ್ತಾ ಇದ್ದಾರೆ. ಅದನ್ನು ನಾವು ಸರ್ಕಾರ ಗಮನಕ್ಕೆ ನಾವು ತರ್ತೇವೆ. अब आपको गुर्दे में और पित्ते में पथरी यानी किडनी स्टोन या गैल ब्लैडर स्टोन होने पर नहीं है घबराने की ज़रूरत। शहर हैदराबाद में सालों से इस इलाज के लिए खानदानी सिलसिले से चला आ रहा है भरोसेमंद नाम RS यूनानी फार्मेसी, जहां पर खास तौर पर पित्ते में मौजूद पथरी और दोबारा पथरी ना होने का किया जाता है मुकम्मल इलाज। आपको इस दर्द से हमेशा के लिए मिल जाएगा छुटकारा। नो साइड इफ़ेक्ट्स, नो ऑपरेशन, तशखीस करते हुए दवाएं की जाती है फराहम। तो देर ना करे, जल्द ही तशरीफ लाए। RS यूनानी फार्मेसी, बहादुरपुरा X रोड, अपोजिट केनारा बैंक, हैदराबाद। मज़ीद तफसीलात के लिए रब्त करें 9390610436 पर।